ಬಿಜೆಪಿ ರಾಜ್ಯ ಕಮಿಟಿಗೆ ಪದಾಧಿಕಾರಿಗಳ ನೇಮಕ ವಿಚಾರ ಇದೀಗ ಬಿಜೆಪಿಯಲ್ಲಿ ಹೊಸ ಪದಾಧಿಕಾರಿಗಳ ಪಟ್ಟಿಗೆ ಅಪಸ್ವರ ಬಿಜೆಪಿಯಿಂದಲೇ ಕೇಳಿ ಬರ್ತಾ ಇದೆ. ನೂತನ ಕಮಿಟಿಯನ್ನು ನೇಮಕ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ಯಡಿಯೂರಪ್ಪ ಅವರ ಆಪ್ತ ಮತ್ತು ವಿಜೇಂದ್ರ ಅವರ ಆಪ್ತರೇ ಸೇರ್ಕೊಂಡಿದ್ದಾರೆ ಅಂತ ಕೆಲವರಿಗೆ ಒಂದು ಆಕ್ಷೇಪ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಪದಾಧಿಕಾರಿಗಳ ಪುನರ್ರಚನೆಯಲ್ಲಿ ಎಲ್ಲರ ಅಭಿಪ್ರಾಯ ಸಲಹೆಯನ್ನ ಪಡೆದಿಲ್ಲ ಇವರು ಅಂತ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕೇಂದ್ರದವರು ಬಂದು ಎಲ್ಲರನ್ನು ಮಾತಾಡಿಸಿದ್ರೆ ಅಷ್ಟೇ ಸಾಕು, ಹೈಕಮಾಂಡ್ ಅವರು ಸೋಲಿನ ನಂತರ ಕರ್ನಾಟಕದ ಕಡೆ ಗಮನನೇ ಕೊಡ್ತಾ ಇಲ್ಲ, ಮೊದಲು ಪಕ್ಷದ ಒಳಗಿನ ಆಂತರಿಕ ಕಲಹ ಸರಿ ಮಾಡಬೇಕಿತ್ತು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ ವಿ ಸದಾನಂದ ಗೌಡರ ಹಾದಿಯಾಗಿ ಯತ್ನಾಳ್ ಆಗಿರ್ಬೋದು, ಸಿ ಟಿ ರವಿ ಆಗಿರ್ಬೋದು, ಹೀಗೆ ಹಲವರು ಇದ್ರ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ. ತಮಗೆ ಬೇಕಾಗಿರುವಂತಹ ಆಪ್ತರನ್ನ ಮಾತ್ರ ಆ ಒಂದು ಕಮಿಟಿಯೊಳಗೆ ನೇಮಕ ಮಾಡ್ಕೊಂಡಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜೇಂದ್ರ ಅನ್ನೋ ಆರೋಪ ಈಗ ಈ ಕಮಿಟಿಯ ವಿರುದ್ಧ ಕೇಳಿ ಬರ್ತಾ ಇದೆ. ಈ ಟೀಮು ಒಂದು ರೀತಿಯಲ್ಲಿ ಎಲ್ಲರನ್ನ ಒಟ್ಟಿಗೆ ತಗೊಂಡೋಗುವಂಥ ಪ್ರಯತ್ನಗಳನ್ನು ಮಾಡುವುದರಲ್ಲಿ ಯಶಸ್ವಿಯಾದರೆ ಈ ಟೀಮು ಒಳ್ಳೆ ಕೆಲಸ ಆಗ್ಬೋದು. ಆದರೆ ಮತ್ತೆ ನಮ್ಮ ಹಳೆ ಚಾಳಿ ಅಲ್ಲಿ ಇಲ್ಲಿ ಶುರುವಾದರೆ ಮತ್ತೊಂದಾದರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು. ನನ್ನ ಮನಸ್ಸಲ್ಲಿ ಒಂದಿತ್ತು ಏನು ಅಂತ ಹೇಳಿದರೆ, ಹೊಸ ಟೀಮ್ ಮಾಡಲಿರುವಂಥ ಎಲ್ಲ ಅಧಿಕಾರಿಗಳು ನಮ್ಮ ಸಂವಿಧಾನದ ಪ್ರಕಾರ ಅಧ್ಯಕ್ಷರಿಗಿದ್ದರೂ ಕೂಡ ರಾಜಕಾರಣ ಅಂತ ಹೇಳಿದರೆ ಅದೊಂದು ಸಾಮೂಹಿಕವಾದಂಥ ವಿಚಾರಗಳ ಕ್ರೋಢೀಕರಣ, ಇದರ ಆಧಾರದಲ್ಲಿ ನಡಿಬೇಕಿತ್ತು. ಇವತ್ತು ನನಗೆ ನಿನ್ನೆಯಿಂದ ಬಂದಂಥ ಬೇರೆ ಬೇರೆ ಮಾಹಿತಿಗಳು ಮತ್ತೊಂದು ಇದರ ಪ್ರಕಾರ ಸ್ವಲ್ಪ ದಕ್ಷಿಣ ಭಾಗಕ್ಕೆ, ಕರ್ನಾಟಕದ ದಕ್ಷಿಣ ಭಾಗಕ್ಕೆ